ಬ್ಲಾಕಿಂಗ್ ದಂಧೆಯ ಬೆನ್ನು ಬಿದ್ದಿದ್ದಾರೆ ಸಿಸಿಬಿ ಅವರು. ತನಿಖೆ ಚುರುಕುಗೊಳಿಸ್ತಾ ಇದ್ದಾರೆ. ಹೊರಗಡೆ ಸ್ಫೋಟಕ ಮಾಹಿತಿಗಳು ಹೊರಗೆ ಬರ್ತಾ ಇದೆ. ರಾಜಕಾರಣಿಗಳ ನೆರಳಲ್ಲೇ ಆಗ್ತಿದ್ಯಾ ಈ ದಂಧೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಸಂಸದ ತೇಜಸ್ವಿ ಸೂರ್ಯ ಇದನ್ನ ಪತ್ತೆ ಹಚ್ಚಿದ್ರು. ಅವ್ರು ಪತ್ತೆ ಹಚ್ಚಿದ್ರು ಅಷ್ಟೇ. ತೇಜಸ್ವಿ ಅವ್ರಿಗೂ ಮುಂಚೆನೆ ಕೆಲವರಿಗೆ ಗೊತ್ತಿತ್ತಾ ಈ ರಾಜಕಾರಣಿಗಳ ನೆರಳಲ್ಲಿ ನಡೀತಿದೆ ಅಂದ್ರೆ ಬೇರೆಯವ್ರಿಗೆ ಗೊತ್ತಿತ್ತು ಅಂತಾನೆ ಅರ್ಥ. ಆ ಪ್ರಶ್ನೆ ಕಾಡ್ತಿದೆ ಈಗ. ರಾಜಕಾರಣಿಗಳ ಮುಖವಾಡ ಕಳಚ್ತಾ ಇದೆ ತನಿಖೆ. ಬೆಡ್ ಬ್ಲಾಕಿಂಗ್ ಏಜೆಂಟ್ರಿಂದ ಸ್ಫೋಟಕ ಸತ್ಯ. ಕಮಿಷನ್ ಆಸೆಗೆ ಕೆಟ್ಟ ಕೆಲಸ ಮಾಡಿಬಿಟ್ಟಿದ್ದೀವಿ. ತನಿಖೆ ವೇಳೆ ತಪ್ಪೊಪ್ಪಿಕೊಂಡು ಏಜೆಂಟ್ಗಳು ಕಣ್ಣೀರು ಹಾಕಿದಾರಂತೆ. ವೈದ್ಯರ ಸೂಚನೆಯಂತೆ ಕೆಲಸ ಮಾಡ್ತಿದ್ದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಇಬ್ಬರು ವೈದ್ಯರ ವಿಚಾರಣೆ ಮಾಡ್ತಿದ್ದಾರೆ ಸಿಸಿಬಿ ಅವರು ಕೂಡ. ರಾಜಕಾರಣಿಗಳ ಲಿಂಕ್ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಹಲವರಿಂದ ಲಕ್ಷಾಂತರ ರೂಪಾಯಿ ಇವರ ಅಕೌಂಟ್ಗಳಿಗೆ ಬಂದು ಬಿದ್ದಿದೆ. ಒಬ್ಬ ರೋಗಿ ಹತ್ರ ಕನಿಷ್ಠ 75,000 ಕಿತ್ಕೊತಾ ಇದ್ರಂತೆ. ನೇತ್ರ, ರೋಹಿತ್ ಗೂಗಲ್ ಪೇ ಮೂಲಕ ಡಾಕ್ಟರ್ ಸುರೇಶ್, ಡಾಕ್ಟರ್ ರೆಹಾನ್ಗೆ ಹಣ ವರ್ಗಾವಣೆ ಆಗ್ತಾ ಇತ್ತು. ಯಾವುದೇ ರಾಜಕಾರಣಿ ಹೆಸರು ಇನ್ನೂ ಕೂಡ ಹೇಳಿಲ್ಲ ಬಂಧಿತರು. 8 ವಲಯದ ವಾರ್ ರೂಮ್ ಡೇಟಾ ಪರಿಶೀಲನೆ ಮಾಡ್ತಿದ್ದಾರೆ. ವಾರ್ ರೂಮ್ಗಳ ಇನ್ನಷ್ಟು ಮಂದಿ ಬಂಧನ ಆಗುವ ಸಾಧ್ಯತೆ ದಟ್ಟವಾಗಿದೆ. ಕೆಲ ಕಾರ್ಪೊರೇಟರ್ಗಳು ರಾಜಕಾರಣಿಗಳಿಂದ ಬೆಡ್ ಬ್ಲಾಕ್ ನಡೀತಾ ಇದೆ ಎಂದ ಮಾಹಿತಿ ಸಿಗ್ತಾ ಇದೆ. ಹಣ ಪಡೆದಿರೋದು ಏಜೆಂಟ್ ಸಂಪರ್ಕದ ಮಾಹಿತಿ ಇನ್ನೂ ನಿಗೂಢವಾಗಿದೆ. ಶೀಘ್ರವೇ ಹೊರಗೆ ಬರುತ್ತೆ ಬೆಡ್ ಬ್ಲಾಕಿಂಗ್ ಅಸಲಿ ಸತ್ಯ. ನೀವೆಲ್ಲರೂ ಅಂದುಕೊಂಡಿರುವ ಆ ರಾಜಕಾರಣಿಗಳು ಜನಪ್ರತಿನಿಧಿಗಳು ಇದ್ರೆ ಆವಾಗಿದೆ ಕತೆ ಮುಂದೆ.